ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಏನಾದರೂ ಕಷ್ಟ ಇದೆನಾ, ನಿಮಗೇನಾದರೂ ಎಮರ್ಜೆನ್ಸಿಗೆ ದುಡ್ಡು ಸಿಗ್ತಾ ಇಲ್ವಾ? ಈ ಆ್ಯಪ್ ಮುಖಾಂತರ ನೀವು ಈಸಿಯಾಗಿ ಪ್ರೀ ಅಪ್ರೂವ್ಡ್ ಲೋನ್ ಎಂಬುದು ತಗೋಬೋದಾಗಿದೆ. ಅಪ್ ಟು ನಿಮಗೆ 10 ಲಕ್ಷದವರೆಗೂ ಪ್ರೀ ಅಪ್ರೂವ್ಡ್ ಲೋನ್ ಎಂಬುದು ಈ ಆ್ಯಪಲ್ಲಿ ಸಿಗುತ್ತೆ. ಅದು ಯಾವ ರೀತಿ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇದೊಂದು RBI ರಿಜಿಸ್ಟರ್ಡ್ ಮತ್ತು NBFC ಆ್ಯಪ್ ಆಗಿದೆ. ಸ್ನೇಹಿತರೆ, ಈ ಆ್ಯಪ್ ಯಾವುದು ಮತ್ತು ಈ ಆ್ಯಪಲ್ಲಿ ಯಾವ ರೀತಿ ಲೋನ್ ತೊಗೊಳೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡೋರು ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಆ್ಯಪ್ದು ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೀದಾ ಪ್ಲೇಸ್ಟೋರಲ್ಲಿ ಆ್ಯಪ್ಗೆ ರಿಡೈರೆಕ್ಟ್ ಆಗ್ತಾರೆ. ಅದಂತರ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಎಲ್ಲರೂ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಅದಾನಂತರ ನಿಮ್ಮ ಮೊಬೈಲ್ ನಂಬರ್ನ ಹಾಕೊಂಡು ಎವ್ರಿ ಮಂತ್ಲಿ ಸೇಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು GST ಇದ್ರೆ GST ನ ಹಾಕೊಳ್ಳಿ, ಅಥವಾ ನೋ ಇದ್ರೆ ನೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮಗೆ ಅದಾನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಲೋನ್ ಅಪ್ಲಿಕೇಶನ್ ಕೊಡಬೇಕಾಗುತ್ತೆ. ಮತ್ತು ಅದಾನಂತರ ನಿಮ್ಗೆ ಲೋನ್ ಎಲಿಜಿಬಿಲಿಟಿ ಚೆಕ್ ಆಗುತ್ತೆ. ಅದರ ನಂತರ ನಿಮಗೆ ಲೋನ್ ಫಾರ್ಮಾಲಿಟೀಸ್ ಅಂಬೋದು ಇರುತ್ತೆ. ಅದಾನಂತರ ನಿಮಗೆ ಡಿಸ್ಪೋಸ್ಮೆಂಟ್ ಅಂಬೋದು ಆಗುತ್ತೆ. ಸ್ನೇಹಿತರೆ, ನೋಡ್ಬೋದು ಸ್ನೇಹಿತರೆ, ನನ್ನ ಅಪ್ಲಿಕೇಶನ್ ಇನ್ನು ಪ್ರೋಗ್ರೆಸ್ ಇದೆ. ಈಗ ಲೋನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸ್ನೇಹಿತರೆ, ನೋಡ್ಬೋದು ಸ್ನೇಹಿತರೆ, ಈಗ ಅಪ್ಲಿಕೇಶನ್ ಫಾರ್ಮ್ ಪೆಂಡಿಂಗ್ ಇದೆ, ಬ್ಯಾಂಕ್ ಸ್ಟೇಟ್ಮೆಂಟ್ ಪೆಂಡಿಂಗ್ ಇದೆ ಮತ್ತು ಡಾಕ್ಯುಮೆಂಟ್ಸ್ ಅಂಬೋದು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಈಗ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೋಡ್ಬೋದು ಸ್ನೇಹಿತರೆ, ನೀವು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅಂದರೆ ಡೇಟ್ ಆಫ್ ಬರ್ತ್ ಮತ್ತು ಮಂತ್ಲಿ ಸೇಲ್ಸ್ ಬಿಸ್ನೆಸ್, ಇದೊಂದು ಬಿಸ್ನೆಸ್ ಲೋನ್ ಆ್ಯಪ್ ಆಗಿದೆ. ಮತ್ತು ನೀವು GST ಇದ್ರೆ GST ಕೊಡಬೇಕಾಗುತ್ತೆ. ಅದಾನಂತರ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟೆಪ್ 1 ಬಂದುಬಿಟ್ಟು ಮತ್ತು ನಂತರ ನಿಮಗೆ ಸ್ಟೆಪ್ 2 ಬಂದುಬಿಟ್ಟು ನೀವು ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ನ ಕೊಡಬೇಕಾಗುತ್ತೆ. ಅಪ್ ಟು ನಂಬರಿಂದ ನೀವು ಇಲ್ಲಿ ಮಾರ್ಚ್ವರೆಗೂ ಅಪ್ ಟು ನೀವು ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ನ PDF ರೂಪದಲ್ಲಿ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾನಂತರ ನಿಮಗೆ ಲೋನ್ ಎಲಿಜಿಬಿಲಿಟಿ ಎಂಬುದು ಚೆಕ್ ಆಗುತ್ತೆ. ನಿಮಗೆ ಡಿಪೆಂಡ್ ಅಪಾನ್ ಯುವರ್ ರಿಸ್ಕ್ ಪ್ರೊಫೈಲ್ ಆ್ಯಂಡ್ ಲೋನ್ ಮೇಲೆ ನಿಮಗೆ ಈ ಆ್ಯಪಲ್ಲಿ ಲೋನ್ ಎಂಬುದು ಇಂತಿಷ್ಟು ಎಂಬುದು ಡಿಸೈಡ್ ಆಗುತ್ತೆ. ಅದಾನಂತರ ನಿಮಗೆ ಲೋನ್ ಎಂಬುದು ನಿಮ್ಮ ಡಾಕ್ಯುಮೆಂಟ್ ಎಲ್ಲ ನೀವು ಇಲ್ಲಿ ಅಪ್ಲೋಡ್ ಮಾಡಿದ ನಂತರ ನಿಮಗೆ ಇಮಿಡಿಯೇಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲೋನ್ ಎಂಬುದು ಈಸಿಯಾಗಿ ಕ್ರೆಡಿಟ್ ಆಗುತ್ತೆ. ಸ್ನೇಹಿತರೆ, ಈ ಸ್ಟೆಪ್ಸ್ನ ಎಲ್ಲರೂ ಫಾಲೋ ಮಾಡಿಕೊಂಡು ಈ 3 ಸಿಂಪಲ್ ಸ್ಟೆಪ್ ಅಂದರೆ ಅಪ್ಲಿಕೇಶನ್ ಫಾರ್ಮು, ಬ್ಯಾಂಕ್ ಸ್ಟೇಟ್ಮೆಂಟ್, ಡಾಕ್ಯುಮೆಂಟ್, 3 ಸಿಂಪಲ್ ಸ್ಟೆಪ್ನ ನೀವು ಫಾಲೋ ಮಾಡಿಕೊಂಡು ಈಸಿಯಾಗಿ ಲೋನ್ ಎಂಬುದು ತಗೋಬೋದಾಗಿದೆ. ಸ್ನೇಹಿತರೆ, ಈ ಸ್ಟೆಪ್ಸ್ನ ಎಲ್ಲರೂ ಫಾಲೋ ಮಾಡಿಕೊಂಡು ಈಸಿಯಾಗಿ ಲೋನ್ ತಗೊಳ್ಳಿ ಅಂತ ಕೇಳ್ತೇನೆ. ಸ್ನೇಹಿತರೆ, ಯಾರಿಗೇನಾದರೂ ಡೌಟ್ ಇದ್ದರೂ ನೀವು ಕಮೆಂಟ್ ಬಾಕ್ಸ್ ಮೂಲಕ ಈಸಿಯಾಗಿ ಕೇಳ್ಬೋದು. ನಾನು ಅಲ್ಲಿ ನಿಮಗೆ ಎಲ್ಲರಿಗೂ ಆನ್ಸರ್ ಮಾಡ್ತೀನಿ ಯಾವ ರೀತಿಯಾಗಿ ಲೋನ್ ತೊಗೊಳೋದು ಅಂತೇಳಿ. ಅದೇ ರೀತಿಯಾಗಿ ನಿಮ್ಗೆ ಏನಾದರೂ ಎಮರ್ಜೆನ್ಸಿಯಲ್ಲಿ ದುಡ್ಡು ಸಿಗ್ತಿಲ್ವಾ ಮನೆಯಲ್ಲಿ, ಯಾವ ರೀತಿಯಾಗಿ ಲೋನ್ ತಗೋಬಹುದು, ನೀವು ಏನಾದರೂ ಫಸ್ಟ್ ಟೈಮ್ ಲೋನ್ ತೊಗೊಳ್ತಿದ್ದೀರಾ, ಡಿಪೆಂಡ್ ಅಪಾನ್ ಇವರ ಕ್ರೆಡಿಟ್ ಸ್ಕೋರು ಇನ್ನೂ ಚೆನ್ನಾಗಿಲ್ವಾ ಅಂದರೆ ನೀವು ಈ ಆ್ಯಪ್ ಮೂಲಕ ಲೋನ್ ತಗೋಬಹುದು. ಆ ಆ್ಯಪ್ನ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಅದೇ ರೀತಿ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಹಾಕಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸಿವಿಲ್ ಸ್ಕೋರ್ ಕೂಡ 500 ಇದ್ರೆ ಕೂಡ ನೀವು ಈ ಆ್ಯಪಲ್ಲಿ ಲೋನ್ ಎಂಬುದು ಸಿಗುತ್ತೆ. ಸ್ನೇಹಿತರೆ, ಆ ಆ್ಯಪ್ನ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಈಸಿಯಾಗಿ ಲೋನ್ ತಗೊಳ್ಳಿ. ಅದೇ ರೀತಿ ಟ್ರೂ ಬ್ಯಾಲೆನ್ಸ್ ಅಂತೇಳಿ ಅಪ್ಲಿಕೇಶನ್ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈಸಿಯಾಗಿ ಲೋನ್ ಎಂಬುದು ತಗೋಬೋದಾಗಿದೆ. ಸ್ನೇಹಿತರೆ, ಈಗ ನೀವು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಎಲ್ಲರೂ ಅಲೋ ಮಾಡ್ಕೊಳ್ಳಿ. ಸ್ನೇಹಿತರೆ, ನೋಡ್ಬೋದು ಸ್ನೇಹಿತರೆ, ನಿಮ್ಮ ಲೋನ್ ಅಮೌಂಟ್ನ ಎಂಟ್ರಿ ಮಾಡಿಕೊಂಡು ಚೆಕ್ ಲೋನ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಜೆಂಡರು, ಡೇಟ್ ಆಫ್ ಬರ್ತ್, ಮಂತ್ಲಿ ಸೇಲ್ಸ್ ಬಿಸ್ನೆಸ್ ಮತ್ತು ಓಲ್ಡ್ ಬಿಸ್ನೆಸ್, ಮತ್ತು ನೀವು ಇಲ್ಲಿ ಕರೆಂಟ್ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಮತ್ತು GST ಇದ್ರೆ GST ಮತ್ತು ಸ್ಯಾಲರಿಡ್ ಇದ್ರೆ ಸ್ಯಾಲರಿಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಗೆ ಇಲ್ಲಿ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಇವನ್ನೆಲ್ಲ ಎಂಟ್ರಿ ಮಾಡ್ಕೊಂಡ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಆಗುತ್ತೆ. ಅದಾನಂತರ ನಿಮಗೆ ಸ್ಟೆಪ್ 3 ಬಂದುಬಿಟ್ಟು ನಿಮ್ಮ ಸ್ಯಾಲರಿ ಸ್ಟೇಟ್ಮೆಂಟ್ ಕೇಳುತ್ತೆ. ನಾನು ಪ್ರೀವಿಯಸ್ಸಲ್ಲಿ ಹೇಳಿದ್ದೀನಿ ಯಾವ ರೀತಿಯಾಗಿ ಸ್ಯಾಲರಿ ಸ್ಟೇಟ್ಮೆಂಟ್ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಂದ್ರೆ PDF ರೂಪದಲ್ಲಿ ನೀವು ಇಲ್ಲಿ ಅಪ್ಲೋಡ್ ಮಾಡಿದ ನಂತರ ನಿಮಗೆ ಇಮಿಡಿಯೇಟ್ ಆಗಿ ಲೋನ್ ಎಲಿಜಿಬಿಲಿಟಿ ಚೆಕ್ ಆಗಿ ನಿಮಗೆ ಲೋನ್ ಎಂಬುದು ಇಂತಿಷ್ಟು ಲೋನ್ ಎಂಬುದು ನಿಮಗೆ ಎಲಿಜಿಬಿಲಿಟಿ ತೋರಿಸ್ತಾರೆ ಆ್ಯಪ್ನವರು. ಆ ಸ್ಟೆಪ್ನ ನೀವು ಫಾಲೋ ಮಾಡಿಕೊಂಡು ಈಸಿಯಾಗಿ ಲೋನ್ ಎಂಬುದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ಕೋಬೋದಾಗಿದೆ. ಸ್ನೇಹಿತರೆ, ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.